ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8:30 ಆಗೈತೆ ನೋಡಿ ಲಾಗ್ ಚಾಲು ಮಾಡೀನಿ. ಇವಾಗ 6:30 ಎದ್ದು ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಊಟ ಮನೆ ಕಸ ಗುಡಿಸಿ ನೀರು ಬಂದಿದ್ದು ನೀರು ತುಂಬಿ ನೀರು ಒಲೆ ಹಚ್ಚಿ ವಿಡಿಯೋ ಚಾಲು ಮಾಡಿ ನೋಡಿ. ಹಲ್ಲು ಹೊಡ್ಯಾಕತ್ತೈತೆ ನೋಡಿ ಸ್ನೇಹಿತರೆ. ಹಲ್ಲು ನೋವು ಬರಬಾರ್ದು ನೋಡಿ. ಯಾವ ನೋವು ಬಂದರೂ ಹಲ್ಲು ನೋವು ಬಂದ್ರೆ ಭಾಳ ಸಮಸ್ಯೆ ಐತೆ ಸ್ನೇಹಿತರೆ. ಹಲ್ಲು ಹೊಡ್ಯಾಕತ್ಬಿಡತ್ತೆ. ನಿನ್ನೆ 3 ಗಂಟೆಗೆ ನಾವು ವಿಡಿಯೋ ಬಂದ್ ಮಾಡಿ ಮಲ್ಕೊಂಡೇಕಿ ರಾತ್ರಿನೂ ವಿಡಿಯೋ ಚಾಲು ಮಾಡೋದಲ್ಲ. ಫುಲ್ ಹಲ್ಲವ್ರಿ. ಇವತ್ತು ಬೆಳಗ್ಗೆ 6:30 ಆಗಿತ್ತು. ನೀರು ಬೈದು ನೀರು ತುಂಬಬೇಕಂತೆ ಸಪ್ಪಕ್ಕೆದ್ದೆ. ಹಂಗೆ 6:30 ಎದ್ದು ಬಡ ಅಂಗಳ ಕಸ ಹೊಡಿ ರಂಗೋಲಿ ಹಾಕ್ಕೊಂಡು ಯಾವಾಗದೇ ಅಲ್ರಿ ಎಷ್ಟೊತ್ತಿಗೆ ಹೇಳಿ ನಾವು ಫಸ್ಟ್ ಅಂಗಳ ಕಸ ಹೊಡ್ಕೊಂಡು ನೋಡಿ ಹುಡುಕಿ ಹಂಗೆ ಬಂದು ನೀರು ತುಂಬಿದೆ. ಮತ್ತು ಕೊಡ ಮಾರಕ್ಕೆ ಒಯ್ದು 2 ಕೊಡ ತೊಗೊಂಡೆ. ಇವಾಗ 8:30 ಆಗೈತಿ. ಇವಾಗ ಏನು ಮಾಡೋಲ್ಲ ಸ್ನೇಹಿತರೆ. ಬ್ರೆಡ್ ಅದ ಮೊನ್ನೆ ಹಾಕ್ಕೊಡ್ ತಂದಿದ್ದು. ಚಹಾ ಮಾಡ್ತೀನಿ. ಹಾಲು ಅದಾವ ಅವ್ರಿಗೆ ಚಹಾ ಮಾಡ್ಕೊಡ್ತೀನಿ. ಇಬ್ಬರಿಗೆ ಬ್ರಷ್ ಮಾಡಂತೇಳಿ ಹೇಳೀನಿ. ಅವರು ಕೂಡ ಬ್ರಷ್ ಮಾಡಾಕತ್ತಾರ. ಅಲ್ಲಿ ತಿಕ್ಕೊಂಬರ್ರಿ ಬರ್ರಿ. ನಾ ಬಾಂಡೆ ಇಟ್ಟೀನಿ ರೀ. 8:30 ಆಗೈತೆ. ಕಾಯಿಪಲ್ಲೆ ಬಂದೈತೆ. ಆ ಕಡೆ ತಂದು ಗಾಡಿ ಕಾಯಿಪಲ್ಲೆ ತೊಗೋಬೇಕು. ಇನ್ನು ಮುದ್ದೆ ಮಾಡಕ್ಕೆ ಹೋಗೋಕ್ಕಾಗಲ್ಲ. 100 ರೂಪಾಯಿ ಕೊಟ್ಟು 2 ಕೊಡ ತೊಗೊಂಡೆ. ಕೊಡ ತೊಗೊಂಡೆ. ಕಾಯಿಪಲ್ಲೆ ತೊಗೊಂಡ್ಬರ್ತೀನಿ. ಹಲ್ಲು ಏನೋರಿ ಹಲ್ಲು ಸತ್ರಿಗೂ ಬರಬಾರ್ದು ನೋಡಿ. ಮತ್ತು ಎಷ್ಟೋ ದಿನ ಕಮ್ಮಿ ಆಗಿತ್ತು ಸ್ನೇಹಿತರೆ. ಕಿತ್ತಿಸ್ಕೊಂಬರ್ಬೇಕಂದೆ ಕಮ್ಮಿ ಆಗಿತ್ತು. ಮತ್ತು ಇವಾಗ ಚಲೋ ಆಗೈತೆ ನೋಡಿ. ಈಗ ಏನು ಮಾಡಲ್ಲ ಸ್ನೇಹಿತರೆ. ಈಗೆಲ್ಲ ಮನೆಯೂ ಕ್ಲೀನ್ ಆಗೈತಿ. ನೋಡ್ತಿರ್ಬೇಕು. ಮನೆ ಕ್ಲೀನ್ ಆಗೈತೆ. ಮತ್ತು ಎಲ್ಲ ಬಾಂಡೆ ತಿಕ್ಕೀನಿ. ಮಿಕ್ಸರ್ ಒರೆಸಿರ್ಬೇಕು. ಮೊನ್ನೆ ಮಿಕ್ಸರ್ ಹೊತ್ತು ಹೂರ್ಣ ಹಾಕಿ ಹಂಗೆ ಇಟ್ಟೆ. ವರ್ಷಿನಿ ಅವತ್ತಾದ್ರೆ ಹಸನಾಗಿಲ್ಲ. ಇನ್ನೂ ಸ್ವಲ್ಪ ತಮ್ಲರಿ ಮೇಲೆ ಒರೆಸ್ಬೇಕಂತೆ ಕಡ್ಯಾಕೆ ಇಟ್ಟೀನಿ. ಕಟ್ಟಿ ಸಾಂಬಾರು ಐತೆ. ಇವಾಗ ಏನಿಲ್ಲ ಸ್ನೇಹಿತರೆ. ಶ್ರಾವಣಿಗೆ ಚಹಾ ಮಾಡ್ಕೊಡ್ತೀನಿ. ಬ್ರೆಡ್ ತಿನ್ನು. ರೊಟ್ಟಿ ಮಾಡ್ತೀನಿ. ಸಾಂಬಾರು ಐತೆ ಹಾಕೊಂಡು ಉಂಡ್ಬಿಡ್ರಿ. ಇಲ್ಲಿ ಅಷ್ಟರ ಮಾಡ್ತೀನಿ. ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಎಲ್ಲ ಮನೆ ಕ್ಲೀನ್ ಆಗೈತಿ. ಕೊಡ ಅಂತ ತೊಗೊಂಡು ಅಂತ ಅಂತ ತೋರಿಸ್ತೀನಿ. ಬನ್ನಿ ಮಾರಿ ವರ್ಷ ಹೋಗು ಮಾರಿ ವರ್ಷಕ್ಕೆ ಚಹಾ ಮಾಡ್ತೀನಿ ನೋಡಿ. ಬಿಸಿನೀರು ಕಾಸ್ಕೊಡ್ತೀನಿ. ಫಸ್ಟ್ ಬಿಸಿನೀರು ಕೊಡಿರಿ. ಅವ ನೀರಿ ಮೇಲೆ ಮುಚ್ಚವ ನೋಡಿ ಸ್ನೇಹಿತರೆ. ಮನೆ ಎಲ್ಲ ಕ್ಲೀನ್ ಆಗೈತೆ. ಎಲ್ಲ ಕೆಲಸ ಆಗ್ಬೇಕ್ರಿ. ಆದ್ರೆ ಟಮಾಟೆ ನಂಗೆ ಕೇಳೋದು ಮೆಣಸಿನ್ಕಾಯಿ ಟಮಾಟೆ ತೊಗೊಂಡು ಕದ ಯಾರು ಮುಚ್ಚ ತೆಗಿರೋದು ನೋಡಿ. ಮನೆ ಎಲ್ಲ ಕ್ಲೀನ್ ಆಗೈತಿ. ರೊಕ್ಕನೇ ಇಲ್ಲ. ಅವು ಎಷ್ಟು ಅದ ರೊಕ್ಕ ಇಷ್ಟೇ ಅದ ನೋಡಿ. ಲಾಸ್ಟ್ ರೊಕ್ಕ ಅವು 10,000 ರೂಪಾಯಿ ಸರ್ಚ್ ಮಾಡಿ ಅವ್ರಿಗೆ ಕೊಟ್ಟಿಲ್ಲ. ಕೊಟ್ಟಿಂದ ಯಾವ ರೊಕ್ಕ ಬಂದಿಲ್ಲ. ಇಷ್ಟೇ ಅದಾವು. ತಗೋ ಬಾ ಅನ್ನೋರ್ನ ಶಿಬಾ ಆಂಟಿ ಅಮ್ಮ ಕೈ 50 ರೂಪಾಯಿ ಕೊಡಂಗೆ ಕಾಯಿಪಲ್ಲೆ ತೊದ. ಮಮ್ಮಿ ರೊಕ್ಕಿಲ್ಲ ಅಂತೀವ. ಗಚ್ಚ ಸ್ನೇಹಿತರೆ ಇವೇ ಕೊಡತ್ತು ನೀವು ಅಡ್ಡು ಕೂಡ ನೀರು ಬೈ ತುಂಬಿಟ್ಟಿನಿ. ಮುಚ್ಚಿ ನೋಡಿ ಕ್ಲೀನಾಗಿ ತುಂಬಿನಿ. ನೀರಿನ ಸಮಸ್ಯೆ ರೀ. ಬ್ಯಾಸಿ ಬರ್ತಾ ಇರಂಗಿಲ್ಲ ಅಂತ 2 ಕೊಡ ತೊಗೊಂಡಿನಿ. 100 ರೂಪಾಯಿದ್ರೆ ಕಾಯಿಪಲ್ಲೆ ನಡೀತಿತ್ತು. ಇಲ್ಲಿ ನೋಡಿ ಇದ್ರಾಗ ಅಡ್ಜಸ್ಟ್ ಮಾಡೋದು. ಬನ್ನಿ ಸ್ನೇಹಿತರೆ ಕಾಯಿಪಲ್ಲೆ ತೊಗೊಂಡು ಬಾ ನೋಡಿ ಸ್ನೇಹಿತರೆ. ಕಾಯಿಪಲ್ಲೆ ಗಾಡಿ ಹೋತು. ನಾನು ಕಾಯಿಪಲ್ಲೆ ತಂದೀನಿ. ತಂದು ವಿಡಿಯೋ ಕಂಟಿನ್ಯೂ ಮಾಡಿ ಶ್ರಾವಣ ಬಾ ಅಂದೆ. ಏಟಾಯ್ತು ನೋಡಿ. ಮತ್ತು 100 ರೂಪಾಯಿ ಕಾಯಿಪಲ್ಲೆ ಆಯ್ತು ನೋಡಿ ಸ್ನೇಹಿತರೆ. ಏನೈತೆ 20 ರೂಪಾಯಿ ಪಾವು ಕಿಲೋ ಮೆಣಸಿನ್ಕಾಯಿ, 30 ರೂಪಾಯಿ kg ಅಂತ ಈರುಳ್ಳಿ, 10 ರೂಪಾಯಿ ಕರಿಬೇವು ಕೊತ್ತಂಬರಿ ಚಂದ ಐತ್ರಿ. ಮತ್ತು ಪಾವು ಕಿಲೋ ದೊಡ್ಡ ಮೆಣಸಿನ್ಕಾಯಿ, 1 ಕಿಲೋ ಟಮಾಟಿ, ಪಾವು ಕಿಲೋ ಚೌಳಿಕಾಯಿ. ಇಷ್ಟೇ ಕಾಯಿಪಲ್ಯಕ್ಕೆ 100 ಎಷ್ಟು ಆಯ್ತಲ್ಲ ರೀ? 110 ಆಯ್ತಲ್ಲ. 110 ರೂಪಾಯಿ ಆಯ್ತು ನೋಡಿ ಇಷ್ಟಕ್ಕೆ. ಟಮಾಟಿ ಹಂಗೆ ದೊಡ್ಡ ಮೆಣಸಿನ್ಕಾಯಿ 20, ಚೌಳಿಕಾಯಿ 20, 40, 15, 55, 65 ಆಯ್ತಲ್ಲ. 115 ಆಗಿತ್ತು. 5 ರೂಪಾಯಿ ಬಿಟ್ಟು 110 ರೂಪಾಯಿ ತೊಂದ್ರೆ ನೋಡಿ. ಬನ್ನಿ ಚಹಾ ಕಡೋಣ. ಬಿಸಿನೀರು ಕಸ ಕಡ್ತಿಂತ ಇನ್ನೂ ಮೆಣಸಿನ್ಕಾಯಿ ಇದ್ದು ಸ್ನೇಹಿತರೆ ತೊಗೊಂಡು ನೋಡೇ ಇಲ್ಲ. ನಾನು ಖಾಲಿ ಆಗಿ ಅರ್ಥ ಮಾಡಿ ಅಕ್ಕನ ಎರಿಚ್ ಕೊಡೋಕೆ ಮೆಣಸಿನ್ಕಾಯಿ ಟಮಾಟಿ ಉಳ್ಳಾಗಡ್ಡಿ ಇದ್ದು. ಆದರೆ ಉಳ್ಳಾಗಡ್ಡಿ ಇರ್ಲಿ ಅಂತ ತೊಗೊಂಡು ನೋಡಿ. ಉಳ್ಳಾಗಡ್ಡಿ ಇದ್ದ ಮೆಣಸಿನ್ಕಾಯಿ ಇದ್ದು ನೋಡಮ್ಮ. ಚಟ್ನಿ ಮಾಡ್ತೀನಿ. ಹುರುಕೆ ಚಟ್ನಿ ಅದಕ್ಕೆ ಶೇಂಗಾ ಪುಡಿ ಹಚ್ಕೊಂಡು ತಿನ್ನಾಕತ್ರಿ. ಕಸ ಕೊಡು ನೋಡಿ. 50 ರೂಪಾಯಿ ಕೊಡು. ಅದಕ್ಕೆ ಕಾಪಾಡೋದು ಅಂತ ರಾಕಿಲ್ಲ ಅಂತೆ.
ಕೊಟ್ಲನು ಇನ್ನೂ ಹಾಕಿ ಇನ್ನೂ ಹೌದಿಂದ 50 ನನ್ನ ತಾಕ 1 ರೂಪಾಯಿ ಕಡಿಮೆ 40 ರೀ ಇನ್ನೂ 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿನಿ ಅವರಿಗೆ ಗಾಡಿಯರಿಗೆ ಕೊಡ್ತಾರೆ ಗಾಡಿಯವ್ರು ನಮ್ಮ ಮುಲ್ಲಂಗಿ ಅದು ತಗೋ ಅಂದ್ರೆ ಸುಮ್ಮನೆ ಫ್ರಿಜ್ ಅದಿಲ್ಲ ಅಂತ ತೊಗೊಂಡು ನೋಡಿ ಬದ್ನಿಕಾಯಿ ತಗೋ ಬ್ಯಾಡಂದ್ರೆ ದೊಡ್ಡ ಮೆಣಸಿನ್ಕಾಯಿ ಸಹಿ ಮತ್ತೆ ಮಮ್ಮಿ ಅದಕ್ಕೆ ದೊಡ್ಡ ಮೆಣಸಿನ್ಕಾಯಿ ತಗೊಂಡ್ಯಾ ಬದ್ನಿಕಾಯಿ ಓದ್ತಿದ್ದೆ ಬ್ಯಾಡ ಅಂದ್ರೆ ನಿನ್ನೆ ಮಾಡಿದ್ನಲ್ಲ ಮೊನ್ನೆ ಮಾಡಿದ್ನಲ್ಲ ಅದಕ್ಕೆ ಬಿಟ್ಟು ನೋಡಿ ಮೆಣಸಿನ್ಕಾಯಿ ಸವಣಿ ತೊಗೊಂಡೆ ನೀರು ಕಾಸ್ತೀನಿ ತಮ್ಮ ಕರ್ಕೊಂಬೋದು ಆಮೇಲೆ ನೀರಿಮೆ ಮುಚ್ಚು ನೀರು ಕಾಯ್ತಾ ಜಾಕ ಮಾಡಕತ್ರಿ 9 ಆತಡಿ ಟೈಮ್ ನಾನು ಮಿಕ್ಸರ್ ಒರೆಸ್ತೀನಿ ಇಟ್ಟು ಕಾಯಿಪಲ್ಲೆ ಬಿಚ್ಚಿ ಹಾಕ್ತೀನಿ ನೀ ಅದು ಚಾಪಡಿ ಹಾಕ್ಕೊಂಡು ಈಗ ಬಿಸಿನೀರು ಕುಡಿ ಫಸ್ಟು ಚಹಾ ಮಾಡ್ತೀನಿ ಬ್ರಷ್ ಮಾಡಿರಿ ಹ್ಞೂ ಪುಟ್ಟಕ್ಕೆ ಬಂದ ನೋಡಿ ನಾನು ಕೊತ್ತಂಬರಿ ಶ್ರಾವಣಿ ಹೆಂಗೆ ಅರ್ದೋದ ನೋಡಿ ಸ್ನೇಹಿತರೆ ಇದು ಸೊಸಿನಿ ಯಾವ ರೊಟ್ಟಿ ಯಾರು ಅವು ತಮ್ಮಿಗೆ ಬಿಸಿನೀರು ಹಾಕಿ ಕೊಡ್ಬೇಕಿಲ್ಲ ನೋಡಿ ಸ್ನೇಹಿತರೆ ಟಮಾಟಿ ಹಸಿಮೆಣ್ಸಿನ್ಕಾಯಿ ಡೊಣ್ ಮೆಣಸಿನ್ಕಾಯಿ ಚೌಳಿಕಾಯಿ ತಳಗಿರ್ತೀನಿ ಮಿನಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೋಸಿ ತಾಮ್ರ ಸುತ್ತಿಟ್ಟು ನೋಡಿ ಯಾಕಂದ್ರೆ ಫ್ರಿಜ್ ಇಲ್ಲಲ್ಲ ಫ್ರಿಜ್ ಮುಂದಿನ ತಿಂಗಳು ಕೊಡಿಸ್ತೀನಿ ಅಂತ ಏನಾರ ನೋಡಬೇಕು ಎಷ್ಟು ಮೊದಲಿಂದ್ರಿ ಕೊತ್ತಂಬರಿ ತೆಗೆದಿನಿ ಅಡಿಗೆ ಪಡಿಗೆ ಹಾಕಕ್ಕೆ ಬರ್ತಾ ಅದು ಮಸಾಲ ಕೊತ್ತಂಬರಿ ಇಟ್ಟೀನಿ ಇದು ಮಣ್ಣಿ ಮುದ್ದೆ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಇಟ್ಟೀನಿ ನೋಡ್ಬೇಕ್ರಿ ಚಹಾ ಮಾಡೋಣ ಬರ್ರಿ ಚಾಕ್ ಇಟ್ಟು ನೋಡಿ ಸ್ನೇಹಿತರೆ ಹಾಲು ಕಾಸ್ಕೊಂಬನ್ನಿ ಹಾಲು ಕಾಸಿಲ್ಲ ಹಾಲು ಸ್ವಲ್ಪ ಅದ ನೋಡಿ ಸ್ನೇಹಿತರೆ ನೀನು ಉಂಡಾರವ್ರ ಹೋಳಿಗೆ ಹಾಕ್ಕೊಂಡು ಚಹಾ ಮಾಡ್ಕೊಡ್ತೀನಿ ಬ್ರೆಡ್ ಅದಾವೆ ದೋಸೆಗೆ ಅಕ್ಕಿ ನೆಕ್ಬೇಕಂದಿನಿ ರೀ ಅಕ್ಕಿನೇ ಇಲ್ಲ ಯಾರ ಮನೆಯಾಗ ಇಸ್ಕೊಂಬಾರವ ಅಂತೇಳಿದೆ ಅವ್ರೇನೋ ಇಲ್ಲ ಹೋಗ್ಯಾರ ಅಂತ ಬಂದು ತಂದಿಲ್ಲ ಅಕ್ಕಿ ಎಣ್ಣೆ ಹಾಕ್ತೀನಿ ರೀ ಯಾಕೆ ಹಸಿ ಕೊಬ್ಬರಿ ಐತೆ ಕೊತ್ತಂಬರಿ ಅದೆಲ್ಲ ಐತೆ ಕೊಬ್ಬರಿ ನೋಡಿ ನಿನ್ನೆ ಹೊಡ್ಕೊಂಬಂದು ಕಾಯಿ ಜಾತ್ರೆ ಕೊಂಡು ಕೊಡ್ಕೊಂಬಂದಿದ್ದು ಕೊಂಡು ಕೊಡ್ಕೊಂಬಂದು ಎಲ್ಲೈತೆ ಕಾಯಿ ಒಳಕ್ಕೆ ಇವು ನೀವು ಶಾಣ ಮತ್ತೆ ಹೊಡ್ಕೊಂಬಂದಿವಿ ಯಾರು ನೋಡಿ ಸ್ನೇಹಿತರೆ ಶ್ರಾವಣಿ ಜಾಕ ಮಾಡ್ಸಕತ್ತಾಳ ನಾನು ಚಹಾ ಕುಸಾಕತ್ತೀನಿ ನೋಡಿ ಹಾಲು ಕಾಸಿ ಹಾಕಿ ವಿಷ ಹಾಕಿಬಿಟ್ಟು ಸ್ವಲ್ಪ ಇದ್ದು ಅವ್ರಿಗೆ ಬ್ರೆಡ್ ಇಟ್ಟು ನೋಡಿ ಒಂದು 4 ಹಾಕಿ ಒಂದು 4 ತಿಂದು ಬಿಡಲಕ್ಕ ನಾವು ಅಲ್ರಿ ನಂಗೆ ಅಲ್ಲಿ ಐತೆ ಎಷ್ಟು ಜಗಳ ಮಾಡ್ತಾರೆ ನೋಡಿ ಬೇಡ ಬರ್ರಿ ಶ್ರಾವಣಿ ರೆಡಿ ಮಾಡಿದ್ದೆ ಅಲ್ಲೇ ಶ್ರಾವಣಿ ತಲೆಯಾಗ ಏನು ಒಂದೇನು ಇತ್ತು ನೋಡಿ ಹಿಂದ ಕೂಲ್ ಹೆಚ್ಚು ನೋಡಿ ಹಾಕಿದ್ರಿ ಶ್ರಾವಣಿ ಕೂಲ್ ಇಷ್ಟು ಬಂದ ನೋಡಿ ಇನ್ನೂ ಬರ್ಬೇಕ್ರಿ ಹಿಂಗೆ ಹಿಂದಿನ ಕೆರೆದು ಹಾಕಬೇಕು ಕಟ್ ಮಕ್ಕ ಬೋಳಿಸ್ಬಿಡ್ತೀನಿ ರೀ ಕಿತ್ತರಿ ಯಾಕವ ಶ್ರಾವಣಿ ಡ್ರೆಸ್ ಹೆಂಗೆ ಐತೆ ನೋಡಿ ಇವು ಸಣ್ಣ ಆತವ್ರಿ ಇದನ್ನ ಹಾಕೊಳಕ್ಕೆ ಬೇಡ ಅಂತ ಕೊಟ್ಟು ನೋಡಿ ಹಂಗೆ ಜಗ್ಬೇಡ ಅವು ಅಷ್ಟು ಕಟ್ ಅದಾವು ಹಾಯ್ ಮಾಡು ಮಾತಾಡಲ್ಲ ಅಂಟಿಯರ್ಗೂ ಮಾತಾಡೋದೇ ಇರಲ್ಲ ಈಗ ವಿಡಿಯೋದಾಗ ಅವು ಮಸ್ತ್ ಕಾಣ್ತಲ್ಲ ಕೊಂಡಕ್ಕೆ ಹಾಕೊಂಡು ಭಾರಿ ಕಾಣ್ತಾವ ಮತ್ತು ನೀವು ಬರೀ ಹೊರಗೆ ಓದೇವ ಅವ್ನು ಸೇರ್ತಿಡ ಅವ್ರು ಪಿಕ್ ಹಾಕಕ್ಕೆ ಕಟ್ತಾನೆ ಡುಸು ಒಂದು ಸೀರೆ ಓದಾರಿ ಅವರು 2 ಸೀರೆ ಪಿಕ್ ಹಾಕಕ್ಕೆ ಕೊಟ್ಟೋಗ್ಯಾರ ಖಾಲಿ ಅದು ನೋಡಿ ಇನ್ನೊಂದು ಕಟ್ ಹಾಕೊಂಬಂದು ಓದ್ತಿದ್ದವು ಚಂದಿದ್ದು ತೊಂಬ ಇಲ್ಲ ಸೀರೆ ತಂಬ ಮಾಡಿಸ್ತೀನಿ 11 ಆಯ್ತು ಒಂದು ಟೈಮ್ ಅವ್ರಿಗೂ ಇಟ್ಕೊಳ್ತೀಯ ಇವರು ಚಹಾ ಬಿಸ್ಕಿಟ್ ತಿಂದರೆ ಊಟ ಮಾಡಿಲ್ಲ ಈ ಥರ ಮುಗ್ತದೆ ರೀ ಚಂದಿದ್ದು ಸ್ನೇಹಿತರೆ 600 ರೂಪಾಯಿ ಹಾಕಿ ನೋಡಿ ಇವನು ಮೆತ್ತಗದಾವು ಫುಲ್ ಸ್ಟೋನ್ ಅದಾವು ಇನ್ನೊಂದು ಕಟ್ ತಂದ್ರೆ ಓದ್ತಾವ ಅಸ್ತಮಿ ಬಂದಿದ್ದೀವಿ ಇವು ಖಾಲಿ ಅದು ನೋಡಿ ಇವು ಬನ್ನಿ ಮಡಿಚಿ ಹಲ್ಲು ಹೇಳಕ್ಕೆ ಕುಂತಲ್ಲ ಸೇರಿ ನೀನು ತಿಂತಲ್ಲ ಸೇರಿ ನೋಡಿ ಅಷ್ಟು ಆಳಿ ತೆಗೋದಾಗಿ ಎಲ್ಲ ಆಳಿಲೆ ಯಾರು ಹೋಗೋದಾರ ಶ್ರಾವಣ ಬ್ರಷ್ ಹೆಂಗೆ ಹೋದ ಸಾಲಿಗೆ ಹೋದ ತಾಮ ಮೇಲೆ ಹೋದನ ತಾಮ ತಿಂದು ಬ್ರೆಡ್ಡು ನೀ ಎಷ್ಟು ತಿಂದಿ ತಮ್ಮ ಊಟ ಮಾಡಿ ಊಟ ಊಟ ಬ್ರೆಡ್ ತಿಂದಾರ ಬ್ರೆಡ್ಡಿ ಮೇಲೆ ಅವ ಸಾಲಿಗೆ ಹೋದ ಈಗ ಅದ್ರ ಮೇಲೆ ಆಡಕತ್ತ ಅವಲಕ್ಕಿ ಮಾಡ್ಲೇನೋ ಇಲ್ಲಿಗೆ ರೊಟ್ಟಿವಲ್ಲ ರೊಟ್ಟಿದ ಉಣ್ಣನ ಹಾಕತ್ತಾಳೆ ಬಿಸಿಲು ನೋಡಿ ರೆಮ್ಮಂತ ನೋಡಿ ಸ್ನೇಹಿತರೆ 11 ಗಂಟೆ ಆಗೈತಿ ಬಿಸಿಲು ರೆಮ್ಗೈತೆ ಆ ಬಾಕ್ಸಿ ಮ್ಯಾಗ ಬಟ್ಟೆ ಬರ್ತೀನಿ ಅಂದಾರ ಮತ್ತು ಹೋಗ್ಬೇಕ್ರಿ ಬಟ್ಟೆ ತರಾಕ ಇವಿಷ್ಟು ಖಾಲಿ ಅದಂದ್ರೆ ಅಮೌಂಟ್ ಕೊಡ್ಸೋದು ಹೋಗ್ಬೇಕು ಸ್ನೇಹಿತರೆ ಶ್ರಾವಣ ಬಂದಾನ ಶ್ರಾವಣ ಅವಷ್ಟು ಬಟ್ಟೆ ಎತ್ತಿರಲಿಲ್ಲ ಹಂಗೆ ಬಟ್ಟೆ ಗಿರಕ್ಕೆ ಬಂದರು ಕೊಟ್ಟು ಕೇಳಿ ಹಂಗೆ ಜಾಕ ಮಾಡಿ ಅವಲಕ್ಕಿ ಮಾಡಿದೆ ತಿಂದು ಒಂದಿಟ್ಟು ಈ ಸದ್ಯ ಮಾಡ್ಬೇಕು ನೀನು ತಿಂದೋಗಿತ್ತೆ ಮುಂಜಾನೆದು ಇನ್ನ ಗುಂಡಿ 12ಕ್ಕೆ ಮುಂಜಾನೆ ಮಾಡಿದ್ನಿಲ್ಲ ಅದು ಮುಂಜಾನೆ ಅವಲಕ್ಕಿ ಮಣ್ಣ ತಿಂದ್ರೆ ಮೀನೇ ಮಣ್ಣ ತಿಳ್ಕೊಂಡ್ರಿ ಇಲ್ಲಮ್ಮಕ್ಕೆ ಅಕ್ಕಿ ಎಣ್ಣೆ ಹಾಕೀನಿ ಮಧ್ಯಾಹ್ನಕ್ಕೆ ಇವಾಗ 1:17 ಆಗೈತ್ರಿ ಮತ್ತು ಮಧ್ಯಾಹ್ನಕ್ಕೆ ಅವ್ರಿಗೆ ಏನು ರೇಟ್ ಬೇಕಲ್ಲ ನಂದು ಹಲ್ಲು ನೋವು ಕಮ್ಮಿ ಆಗಿಲ್ಲ ತೆಗಿಬೇ ಅದನ್ನು ಗ್ಲಾಸ್ ನೋಡು ಒಟ್ಟು ತೊಗೊಂಡು ನಾನು ಬಾಂಡೆ ತೆಗಿಬೇಕು ಮುಂಜಾನೆ ಬಾಂಡೆ ಹಂಗೆ ಬಟ್ಟೆ ಒಂದು ಹಂಗೆ ಬರ್ದೆ ಸೀರೆ ಶೇಲ ನೋಡಿ ಇನ್ನೂ ಕಟ್ಟಿ ಸಾಂಬಾರು ಐತ್ರಿ ಅದು ಇನ್ನೆಲ್ಲ ಮಣ್ಣು ಮಾಡಿದ್ದು
ಕುಂತೀವ್ರಿ ಅಟ್ಟಿ ಸಾಂಬಾರು ಅನ್ನ ಉಂಟ್ರಾತಂತ ಬನ್ನಿ ಒಂದು ತಾಸು ರೆಸ್ಟ್ ಮಾಡ್ತೀವಿ. ಅಲ್ಲಿ ಭಾಳ ಹೊಡ್ಯಾಕತ್ತೆ ಸ್ನೇಹಿತರೆ. ಸುಮ್ಮ ಮಾಡ್ಕೋತ ಮುಂಜಾನೆ ಅವಲಕ್ಕಿ ಮಾಡಿದೆ. ಅವಲಕ್ಕಿ ಮುಂಜಾನೆ ಅವಲಕ್ಕಿ ತಿಂತೀವಲ್ಲ ಅದು ಸ್ವಲ್ಪ ಇತ್ತು ನಾನು ಅವ್ರು ಉಂಡು ಒಂದು ಸ್ವಲ್ಪ ಹೋಯ್ತ್ರಿ. 11ಕ್ಕೆ ಮಾಡೀನಿ ರೀ ಮುಂಜಾನೆ. 11 ಮ್ಯಾಲೆ ಐತಂತ ಅವಾಗ ಮಾಡೀನಿ. ಇವತ್ತಿಂದ 11ಕ್ಕೆ ಹೋಗಿ ಸಾಲಿಗೆ 1ಕ್ಕೆ ನೋಡಿ. ಈ 1:17 ಆಗೈತೆ. ಮನಗಿಸ್ತೀನಿ ರೀ ಈಗ. ಶ್ರವಣಿ ಅನ್ನಾಗಿ ಬಂದ್ ಮಾಡು. ತಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನಾವು ಕಣ್ಣು ಉರಿಯಾಕತ್ತಾವು. ಸ್ವಲ್ಪ ಬ್ಯಾಡ ಅಂದರು ಕೊಬ್ಬರಿ ಎಣ್ಣೆ ಬಾಟ್ಲತ್ತ ಸಂಜೆ ಮುಂದೆ ಕೊಬ್ಬರಿ ಎಣ್ಣೆ ಹಚ್ಚಿ ಕಾವಾಗೈತಿ. ಎಣ್ಣೆ ಉಣಿಸ್ಬೇಕ್ರಿ ಬ್ಯಾಸಿಗಿದ್ರೆ ನಾನು ಎಣ್ಣೆ ಉಣಿಸ್ಬೇಕು. ಎಲ್ಲ ಕ್ಲೀನಾಗೈತಿ. ಹೊರಟೋಳು ಗಾಡಿ ಬಟ್ಟೆ ಬಾಂಡಿ ಅದ ಯಾಕೆ ಇರ್ಲಕ್ಕ ಸ್ನೇಹಿತರೆ. ನೋಡಿ ಬಟ್ಟೆ ಬಾಂಡಿ ಅದ ನೋಡಿ. ಮನೆ ಎಲ್ಲ ಕ್ಲೀನಾಗೈತಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ನೋಡಿ ಮಲ್ಕೊಂಡು ನೋಡಿ. ನೀವು ಉಂತೀರೇನ ಅನ್ನ ಕಟ್ಟಿ ಸಾರು ಬಿರಿಯಾನಿ ಮುಂಜಾನೆ ತಿಂದಿ ಅಪ್ಪ. ಬಿರಿಯಾನಿ ತಿಂದಿ 9ಕ್ಕೆ. 11ಕ್ಕೆ ಸುಸ್ಲಾ ತಿಂದಿ. ಮತ್ತೀಗ ಬಿಸಿ ಅನ್ನ ಮಾಡಾಕತ್ತೀನಿ. ಕಟ್ಟಿ ಸಾರು ಐತಿ ಹಾಕೊಂಡು ಉಣ್ರಿ. ಒಂದು ತಾಸು ಮಲ್ಕೋರಿ. ಅನ್ನ ಅನ್ಕಿಟ್ಟಿನಿ. ಹಾಗೆ ಸದ್ದು 5 ನಿಮಿಷ ತಡಿ ನಡ್ಕ ಒಂದು ತಾಸು ಮುಕ್ಕ ನೋಡ್ರಿ. ಈ 1:17 ಐತಿ. ನೋಡಿ ಅಪ್ಪಾಜಿ ಸಾಲಾಗ ಉಣ್ಬಂದಿರ ಅಪ್ಪಾಜಿ. ಇನ್ನೇಗಾರ ಬೈ ಸಾಲಿಂತ ಸಾಲಾಗ ಉಣ್ಬಂದಿ. ರೊಟ್ಟಿ ಮಾಡ್ಬೇಕಂದಿನ್ರಿ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂದೆ. ಈ ಕಡೆ ನಾಳೆ ಒಮ್ಮೆ ಪಡ್ಡು ಮಾಡಿದ್ರಾಯ್ತು. ಭಾಳ ಶೈಲ ಸ್ನೇಹಿತರೆ. ಯಾಕೆ ಹಲ್ಲು ಹೊಡತಾ ಊಟನ ಹೊಡೆ ತುಂಬ ಒಂದು ಹಲ್ಲು ಹೊಡ್ಯಾಕತ್ತ ಊಟನ ಹೋಗೋ ನೋಡಿ. ಹೊಟ್ಟೆಲ್ಲ ಗಾರ ಅಂತಿದೆ ಉಣ್ಣಕ್ಕೆ ಆಗ್ತಾಯಿಲ್ಲ. ಒಂದು ತುತ್ತು ಅವಲಕ್ಕಿ ಇಟ್ಕೊಂಡಿದ್ದೆ ಓಲ್ ಒಳಗೆ ಹೊರಕೊಟ್ಟು ಅಕ್ಕಿ ಎಣ್ಣೆಕ್ಕಿ ನಾಳೆ ದೋಸೆ ಮಾಡಿದ್ರಾಯ್ತು. ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚೈತೆ. ಏನದು ಅಚ್ಚು ಚುಚ್ಚು ಮಾಡಿ ಹಚ್ಕೊಂಡು ಯಾಕ ಮನಸ್ಸಿಗೆ. ಅದು ಯಾವುದೋ ಒಂದು ಹಾಡು ಐತಲ್ಲ ಸ್ನೇಹಿತರೆ. ಹಚ್ಚು ಚುಚ್ಚು ಮಂದಿ ಹಚ್ಕೊಂಡು ಯಾಕ ಮನಸ್ಸು ಯಾವಾಯ್ತು ನೋಡಿ. ಭಾಳ ಬೆಳಗೋದಿದೆ ಹಾಡಕ್ಕೆ ಬರಲ್ಲ. ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡ್ತಾರ. ಆಕೆ ಗೊತ್ತು ನೋಡಿ. ಎಲ್ಲ ಗೊತ್ತರ ಆಕೆಗೆ. ನಡಿ ಸಾಕು ಕೊಡಿ. ಎಲ್ಲ ಮನೆ ಕ್ಲೀನಾಗೈತ್ರಿ. ಒಂದು ತಾಸು ಮಲಗಿಸ್ತೇವ್ರಿ. ಒಂದು ತಾಸು ಮಲಗಿಸಿ ಅಲ್ಲಿ ಭಾಳ ಹೊಡ್ಯಾಕತ್ತೈತಿ. ಅನ್ನ ಅಂತ ಬಂದು ಮಾಡ್ಬಿಡ ಕುಕ್ಕರ್ ಆರಾಮ. ಆಮೇಲೆ ಅವ್ರ ಮನೆಗೆ ಬಟ್ಟೆ ಬಾಂಡೆ ಮಾಡಿರ್ತೀವಿ. ಎಲ್ಲ ಕೆಲಸ ಐತಿ. ಅಡುಗೆ ಮನೆ ಎಲ್ಲ ಕ್ಲೀನಾಗೈತ್ರಿ. ಅಡುಗೆ ಮನೆ ಎಲ್ಲ ಸಂಜೆ ಕೊಡ್ತೀವಿ. ಮೆಣಸಿನ್ಕಾಯಿ ಪಲ್ಯ ಮಾಡಬೇಕು ನೋಡಿ. ಬಟ್ಟೆ ಎಲ್ಲ ಹಂಗೆ ಅದ ಮನೆ ತುಂಬ. ನೈಟಿ ಹಿಡಿ ಬಂದು ಅರ್ಜೆಂಟ್ ಹಿಡಿ ಅಂತ ಯಾರು ಏನು ಮಾಡೋದು ನೋಡ್ತಾ ಆಗಲ್ಲ ಅಂದ್ರೆ ಇಟ್ಟು ಅಷ್ಟೇ ಐತೆ. ಏನು ಮಾಡೋದು ಹೇಳಿ. ಚೋಡಕ್ಕಿಂದ ಹಂಗೆ ಅದೇ ಹಚ್ಕೊಳಕ್ಕೆ ಬಾಯ್ ಹಂಗ ಅಲ್ಲಿ ಯಾಟ್ರ ಹಂಗ ಯಾಟ್ರ ಏನು ತಿಂದಿ ಅಲ್ಲಾಕಿಟ್ಟಿ ಏನು ಮಾಡಿ ಹೌದಲ್ಲ ಮಂದಿ ಬರ್ತಾರೆ ಬಟ್ಟೆಗೆ ಹಂಗಿಟ್ರೆ ಹಂಗೆ ಚೋಡ ಇಲ್ಲ ಆಗ್ಯಾವ ಖಾಲಿ ಮನೆ ಅವು ನೋಡಿ ಸ್ನೇಹಿತರೆ. ಟೈಮು 3 ಗಂಟೆ ಆಗೈತಿ. ಇವಾಗ ಎದ್ದೀವಿ. ಅವರು ಕೂಡ ಎದ್ದಿದ್ದು ಶ್ರವಣ ಓಡಾಡ್ತಾರೆ ನೋಡಿ. ನಾನು ಮಲ್ಕೊಂಡಿದ್ವಿ. ನಾನು ಒಬ್ಬ ಕವಿ ಒದರಿದ್ಲು ಟಾಪ್ ಇಡ್ಸಕ್ಕೆ ಕೊಟ್ಟೋಗ್ಯಾರಿ. ಆ ಟಾಪು ಆಗ ನೈಟಿ ಹಿಡಿಯೋಕೆ ಕೊಟ್ಟೋಗ್ಯಾರ. ಮೊದ್ಲು ನೈಟಿ ಹಿಡಿಯೋದವು ಬಟ್ಟೆ 2 ಬ್ಲೌಸ್ ಸ್ಟಿಚ್ ಬಂದವು. ರಗಡ್ ಬ್ಲೌಸ್ ಸ್ಟಿಚಿಂಗ್ಗಳು ಅದಾವು. ಏನು ಹೊಲಿಯೋಕೆ ಆಗ್ತಾಯಿಲ್ಲ. ಇದಕ್ಕೆ ಶ್ರೀಶೈಲಕ್ಕೆ ಹೋಗ್ಬಂದ್ರೆ ಆ ಟೈಮ್ಯಾಗ ಕುಂತು ನೋಡಿ ಸ್ನೇಹಿತರೆ. 1 ತಿಂಗಳಾಗಿ ಬಂತು ಹೆಚ್ಚು ಕಮ್ಮಿ. ಅಲ್ಲೂ ಸ್ವಲ್ಪ ಉಪ್ಪು ಇಟ್ಕೊಂಡು ಕೇರಿ ಮಲ್ಕೊಂಡಿದ್ದೆ. ಹೊಟ್ಟೆ ಸಮಾಧಾನ ಆಗಿತ್ತು. ಮತ್ತು ಎದ್ದುಗಳು ಸೊಟ್ಗಾರ ಹಾಕೈತೆ ನೋಡಿ. ಬೆತ್ತಕ್ಕ ನಿದ್ದಿಲ್ಲ ಸ್ನೇಹಿತರ ಸಲಾಗ. ನಾನು ಏನೋ ಅದರ ಮಾಡಬೇಕು ಮಟ್ಬೇಕು ಅಂತೀನಿ. ಯಾವುದು ಹಲ್ಲು ಹೋಗಿ ಯಾವುದು ಮಾಡೋಕ್ಕಾಗಲ್ಲ ನೋಡಿ. ಶ್ರವಣಕ್ಕ ಸ್ವಲ್ಪ ಒಂದೊಂದು ಉಪ್ಪು ಕೊಡ್ಬೇವ ಬನ್ನಿ ಸ್ನೇಹಿತರೆ. ಊಟ ಮಾಡಬೇರಿ. ಊಟವಲ್ಲ ಅಂತ ನೋಡಿ. ಆಗಳೇ ಮಲ್ಕೊಂಡಾಗ ಊಟ ಉಣ್ತೀನಿ ಅಂದರು. ಶ್ರಾವಣ ಉಣ್ಬಾ ನೋಡಿ. ಆಗಳ ಅವರೇ ಹೆಂಗೆ ಮಾಡೋದಿಲ್ಲ ರೀ. ಉಣ್ತಿರೋದಿಲ್ಲ. ಊಟ ಮಾಡಬೇರಿ. ಯಾಕ ಅಪ್ಪಾಜಿ ಉಣ್ಬಾರೋ ನಿನಕ ಯಾಕೆ ಬಂದಪ್ಪ ದರಿದ್ರರು. ಹಿಂಗೆ ಮುಕ್ಕೊಂಡು ಬಂದು ಹೆಂಗೆ ಮುಕ್ಕೋದು ನೋಡಿ. ಬಂದು ಅಪ್ಪ ಊಟ ಮಾಡ್ಬಾ. ಅನ್ನ ಸಾರು ಬಿಸಿ ಅನ್ನ ಮಾಡಿ ನೋಡಿ ಹಾಕೊಳ್ಳ. ಊಟ ಮಾಡ್ರೆ ಬಟ್ಟೆ ಮಾಡ್ತೀವಿ ಸ್ನೇಹಿತರೆ. ಬಟ್ಟೆ ಮಾಡಿ ಊಟ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್
ಮಮ್ಮಿ ಮನೆ ಸಿಕ್ಕಾಕತ್ತಲ್ಲ ಆನಿಕಲ್ ಮನೆ ಬರಕತ್ತ ಆನಿಕಲ್ ಮನೆ ಬರಕತ್ತ ನೋಡಿ ಫ್ರೆಂಡ್ಸ್ ಒಳಗೆ ನಡಿ ಚಕ್ಲೆ ಚಕ್ಲೆ ಮುಟ್ಟಿದ್ರೆ ಕರೆಕ್ಟಲ್ಲೇ ಅವರು ನೋಡ್ತಲ್ಲಿ ತಮ್ಮ ಫೋನ್ ತಮ್ಮ ನೋಡಿ ಸ್ನೇಹಿತರೆ ಆನೆಕಲ್ ಮಾಡಿ ಒಳಗೆ ಬರ್ರಿ ಆನೆಕಲ್ ಕಾಣ್ತಿರ್ಬೇಕ್ರಿ ಬೆಳಬೆಳಗ ನಿಮಗೆ ನೋಡ್ರಿ ಒಳಗೆ ಬರ್ರಿ ಬರ್ಲೆ ಓಡ್ ಬರ್ಲೆ ನೋಡಿ ಸ್ನೇಹಿತರೆ ಟೋಟಲ್ ಆಗಿ ನಾನು ಬಾಂಡೆ ತೆಗ್ಬೇಕಂತೇಳಿ ಇದು ಮಾಡಕ್ಕಾದ್ರ ಆನೆಕಲ್ ಮಳೆ ಬರಾಕತ್ತೈತೆ ನೋಡಿ ಕಾಣ್ತಿರ್ಬೇಕಲ್ಲ ಬೆಳಬೆಳಗ ನಿಮ್ಗೆ ವಾವ್ ಸೂಪರ್ ನೋಡಿ ಬಾದನ ಆಗಿತ್ತು ನಾನು ಆನೆಕಲ್ ಮಳೆ ನೋಡಿದ್ದಿಲ್ಲ ಆದ್ರೆ ಮುದ್ದೆ ಬಾಳ್ದಾಗ ಆಗಿದ್ದು ಕೇಳಿದ್ದೆ ವಿಡಿಯೋದಾಗ ನೋಡಿದ್ದೆ ಯಾವ ವಿಡಿಯೋದಾಗ ನೋಡಿದ್ದೆ ಮುದ್ದೆ ಬಾಳ್ದಾಗ ಆನೆಕಲ್ ಮಳೆ ಆಗೈತೆ ಅನ್ನೋದು ಅದು ನಮ್ಮ ಊರಾಗ ಆನೆಕಲ್ ಮಳೆ ಬರಾಕತ್ತ ಆನೆಕಲ್ ಬಿದ್ದೆ ಮಳೆ ಬರಾಕತ್ತ ನೋಡಿ ಖುಷಿ ಆಯ್ತು ಫುಲ್ ಖುಷಿ ನೋಡಿ ಇಲ್ಲೇ ಬೇಕು ನೋಡಿ ಈಗ ತಣ್ಣಗದವ ನೋಡಿ ಫ್ರಿಜ್ನಾಗ ಇಟ್ರ ಇಂಥ ಆತಾವು ಮ್ಯಾಗ ಹೆಂಗಾರ ಆನೆಕಲ್ ಫ್ರಿಜ್ ಆಯ್ಸಿದ್ದಿರ್ಬೇಕು ನೋಡಿ ಊಟ ಮಾಡೋದಿತ್ತು ಹಂಗ ತಲೆ ಸೈಡ್ ಕುಲ ಸೈಡಕ್ಕ ಆನೆಕಲ್ಲು ಬರ್ಪು ಫ್ರಿಜ್ ನೋಡಿ ಬರ್ಪ್ ಅಂತ ಬರ್ಪು ಶ್ರಾವಣ ಏನದು ಸೋಗ್ಲಡೆ ಹೆಂಗ ಖುಷಿ ಆಯ್ತಲ್ಲ ನನ್ನ ಮಾತ್ರ ಫುಲ್ ಖುಷಿ ಆಗ್ತಾ ಶ್ರಾವಣಿ ನನ್ನ ಬಾ ಈಗ ಆನೆಕಲ್ ಮುಗೀತು ಬುದ್ದು ಮಳೆ ಬರಾಕತ್ತ ಆನೆಕಲ್ ಮಳೆ ಹೋದ ವಾವ್ ಸೂಪರ್ ತರ ಮಳೆ ಬಂತು ಆನೆಕಲ್ ಮಳೆ ಬಂದು ಸ್ವಲ್ಪ ಮಳೆ ಬಂದು ನಿಂತೈತೆ ನೋಡಿ ಬಿಸಿಲು ಬಿದ್ದೈತಿ ಇವಾಗ ಉಸು ಬಟ್ಟೆನೂ ಓದಿನಿ ಕಾಣ್ತಿರ್ಬೇಕು ಬಟ್ಟೆ ಸ್ವಲ್ಪ ಇರ್ತಾವ್ರಿ 3 ಮಂದಿ 2 ಮಕ್ಕಳು ಒಂದು ಇಷ್ಟೇ ಆಯ್ತು ನೋಡಿ ಬಟ್ಟೆ ಮ್ಯಾಟೆ ತೆಗೆದು ಹಾಕಿನಿ ನೀರು ಕಾಸೋ ಗುಂಡಿಗೆ ತಿಕ್ಕಿದ್ವಿ ಖಾರ ಆಗಿತ್ತು ಇದು ಗುಂಡಿಗೆ ತಿಕ್ಕೊಂಡೆ ಕ್ಲೀನಾಗ ಕೊಯ್ಲು ಒಂದಿತ್ತು ರೀ ಕೊಯ್ಲು ಹಾಕ್ತಿದ್ದೆ ನೀರು ಭಾಳ ಕಾಸ್ತದಿಲ್ಲ ನಾನು ಇವಾಗ 2 ದಿನಕ್ಕೆ 3 ದಿನಕ್ಕೆ ತಿಕ್ಕಲೇಬೇಕು ನೋಡಿ ಗುಂಡಿಗೆ ಆದರೂ ತಿಕ್ಕೊಂಡೆ ಇಷ್ಟು ಬಾಂಡೆನೂ ತಿಕ್ಕಿದ್ದೆ ಬಕೆಟ್ಗಳೆಲ್ಲ ತಿಕ್ಕಿದೆ ನೋಡಿ ಬಾಂಡೆನೂ ಭಾಳ ಇದ್ದು ಉಸುಕ್ಕು ತಿಕ್ಕಿಟ್ಟೆ ಬೆನ್ನೆಲ್ಲ ಕ್ಲೀನಾಗೈತಿ ಟೈಮ್ 5 ಗಂಟೆ ಆಗೈತಿ ಪರ್ಸಾಲಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಶ್ರಾವಣಿ ತಲೆ ಎಣ್ಣೆ ಹಚ್ತೀನಿ ರೀ ಕೊಬ್ಬರಿ ಎಣ್ಣೆ ನಾವು ಹಚ್ಚೋತೀನಿ ಅಕ್ಕಿ ತಲೆ ಪುಟ್ಟಕ್ಕ ರಾವ್ ಶಂಕಿ ತೊಗೊಂಬಂದಿರಾಕತ್ತಾರೆ ಇವು ಟಾಪು ಕಟ್ ಮಾಡಿದ ಸ್ನೇಹಿತರೆ ಇವನ್ನ ಹೊಲಿಬೇಕು ಟಾಪು ಇವು ನೈಟಿ ಪಿಟ್ಟಿ 4 ಟಿಚ್ ಮಾಡಬೇಕು ಇಷ್ಟು 4 ಟಿಚ್ ಮಾಡಿದ್ರೆ 100 ರೂಪಾಯಿ ಆಗುತ್ತಾ ಹೊಲಗುಲಿ ಇಷ್ಟು ತೆಗಿಬೇಕು ಬನ್ನಿ ಈಗ 5 ಗಂಟೆಗೆ ತೆಗೆದು ಕೊಬ್ಬರಿ ಎಣ್ಣೆ ಉಣಿಸ್ತೀನಿ ರೀ ತಲೆಗೆ ಕೊಬ್ಬರಿ ಎಣ್ಣೆ ಉಣಿಸಿ ನೈಟ್ ಉಣಿಸ್ಕೋತೀನಿ ತಂಪಾಗುತ್ತಾ ಶುದ್ಧ ಕೊಬ್ಬರಿ ಎಣ್ಣೆ ನೋಡಿದು ಏನಿಲ್ಲ ರೀ ಅದ್ರೊಳಗೆ ಬರೇ ಕೊಬ್ಬರಿ ಚಲೋ ಕೊಬ್ಬರಿ ಇದನ್ನು ಎಣ್ಣೆ ಅಡುಗೆ ಯೂಸ್ ಮಾಡ್ತಾರೆ ಯಾವಾರು ಕೊಬ್ಬರಿ ಎಣ್ಣೆ ಚಲೋ ಅಂತೀರಿ ಇದನ್ನು ಚಲೋ ಅವ್ರಿಗೆ ಕರ್ರಗಾಗಿರಲ್ಲ ಚಲೋ ಎಣ್ಣೆನೇ ತೊಗೊಂಡು ಗಾಣಕ್ಕೆ ಹಾಕ್ಸ್ಕೊಂಬರ್ತಾರೆ 10 ಕಿಲೋ ಹಿಂಗೆ ಇದನ್ನೇ ಯೂಸ್ ಮಾಡ್ತಾರೆ ನಾನು ತಲೆಗೆ ಹಚ್ಕೊಂಡು ಹಾಕಿದ್ದೀನಿ ಅದು ಫಿಲ್ಟ್ರ್ ಏನು ಬಜಾರ್ನ ತರ್ತೀವಲ್ಲ ಸರಿ ಅಲ್ರಿ ಅದು ಎಣ್ಣೆ ಅಲ್ಲಿ ಮಾತಾಡೋಕೆ ಹೆಚ್ಚಿ ಮಾತಾಡೋಕ್ಕಾಗಲ್ಲ ನೋಡಿ ಅಲ್ಲಿ ಮಾತಾಡೋಕ್ಕೆ ಕೊಡಲ್ಲ ಶ್ರಾವಣಿ ಬುಕ್ಕತ್ತಾಗಿ ಎಣ್ಣೆ ಉಣಿಸ್ತೀನಿ ತಲೆಗೆ ನೈಟ್ ಎಣ್ಣೆ ಉಣಿಸ್ಕೊತೀನಿ ಅನ್ಗಿ ತಗೋ ನಾಳೆ ತೊಳ್ಕೊಳಕತ್ತಿ ನೋಡಿ ನೋಡಿ ಸ್ನೇಹಿತರೆ ಒತ್ತ ಮುನ್ನಕ್ಕೆ ಬಂತು ಮತ್ತೆ ಮಳೆಗಾಲ ಜೊತೆ ಶ್ರಾವಣಿಗೆ ತಾನೇ ಸರಿ ತಲೆಗೆ ಎಣ್ಣೆ ಉಣ್ಸೀನಿ ಕ್ಲಿಪ್ ಹಾಕೀನಿ ದೇವ್ರ ಮುಂದೆ ದೀಪ ಹಚ್ಚು ದೇವ್ರಿಗೆ ಹಂಗೆ ಮಾಡ್ತೀವಿ ಶ್ರಾವಣಕ್ಕೆ ಶಾಣಕ್ಕೆ ಸೂಕ್ಷ್ಮ ಇರಬೇಕು ಈಗ ಒಂದು ನೈಟಿ ಟಿಚ್ ಮಾಡಿದ್ದೀನಿ ರೀ ಕರೆಂಟ್ ಓದು ಸ್ನೇಹಿತರೆ ಬನ್ನಿ ಏನಾರ ಅಡುಗೆ ಮಾಡೋಣ ಇದೊಂದು ನೈಟಿ ಟಿಚ್ ಮಾಡೀನಿ ಟಿಚ್ ಮಾಡ್ಬೇಕು ಇದನ್ನು ಅರ್ಜೆಂಟ್ ಅದ ಹೊಲಿದ್ರಾತಂತ ಅಲ್ಲಿ ಬ್ಯಾನ್ ಐತಿ ಹಂಗಾದ್ರು ಹೊಲಿದ್ರಾತಂತ ಹೊಲಿಯಾಕತ್ತಿದ್ದೆ ಕರೆಂಟ್ ಅಂದು ನೋಡಿ ಎಷ್ಟು ಕಾಡ್ತಾವೆ ಹಲ್ಲು ಹೋಗಿ ಹಲ್ಲು ಕಿವಿ ತಲೆ ಕೂಡ ದಿಮ್ ಅಂತೈತೆ ನೋಡಿ ಹಲ್ಲು ಹೋಗಿ ಗವಾಮನ್ಕಾಯಿ ತಂದಾರ ಅವ್ರು ಎಲ್ಲೇ ಕಾಕ ಬಂದಾಗ ಕೊಟ್ಟರು ತಮ್ಮ ಕಟ್ ಮಾಡಿ ಕೊಡ್ತೀನಿ ತಮ್ಮ ಗವಾಮನ್ಕಾಯಿ ತಮ್ಮ ತಿನ್ಬಾರ್ದು ಅಂದ್ರೆ ಒಳಗೆ ನೋಡೇ ತಿನ್ನಾಗಿರ್ತವ ತಿನ್ನು ನಾಳೆ ಒಳಗೆ ನಾನು ಅಕ್ಕ ಬಂದು ಹಾಕೊಂಡು ಹ್ಞೂ
ಬಾಯ ನೀರು ಬರ್ತಾವಲ್ಲ ಚಿನ್ನಿ ನನಗೂ ಹೊಲೊಡಕತ್ತೈತೆ ವಾ ಖಾರ ತಮ್ಮಲೆ ಖಾರ ಹಾಕೊಡಂತ ಬೆಂಕಿ ಬಬಲಾದಿ ಹೋ ಸಾಕು ಸಣ್ಣ ಹೆಂಗದ ಮಾಕಾಯಿ ಬರ್ರಿ ಒಳಕ್ಕೆ ನೀವು ಕತ್ತದ ತಿಂದಿ ಮಾಕಾಯಿ ಮತ್ತೆ ತಿನ್ಬೇಕು ಜೋರಿಗೆ ಹೋಗಿ ಬಂದು 7-11 ನಿಮಿಷ ಸರಿ ತಿನ್ನು ಸರಿ ಕರೆಂಟ್ ಹೋಗ್ಯಾವ ನೋಡಿ ಅವ್ರಿಗೆ ಬರಲ್ಲ ಎಡಿಸ್ಕೊಂತ ನಾನು ಇಲ್ಲೇ ಕುಂತೀನಿ ಅಕ್ಕ ಫೋನ್ ಹಚ್ಚಿದ್ಲು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂದ್ಯಾ ಕರೆಂಟ್ ಹೋದೋಡು ಅಕ್ಕಿ ಹಾಕಿದೆ ಅಕ್ಕಿ ಉಪ್ಪಿಟ್ಟು ಮಾಡ್ಯಾ ನೋಡಿ ರೊಟ್ಟಿ ಪಲ್ಯ ಮಾಡ್ಬೇಕಂದ್ರೆ ಉಪ್ಪಿಟ್ಟು ಅನ್ನಕತ್ತಾರ ರೊಟ್ಟಿ ಏನು ರೊಟ್ಟಿ ಉಣ್ಣಕ್ಕಾಗಲ್ಲ ಮಾತ್ರ ಬಾಯಿ ರೊಟ್ಟಿ ಅಲ್ಲಿ ಹೊಡಿತೈತಲ್ಲ ಈಗ ಫ್ಯಾನ್ ಐತಲ್ಲ ಹಂಗೆ ಉಣ್ಬೇಕು ನಂಗೆ ಗೊತ್ತಿಲ್ಲ ನೋಡಿ ಅದು ಒಬ್ಬರು ಬ್ಯಾನ್ ಒಬ್ಬರು ಮುಕ್ಳ ಸುಳ್ಗಾಲ ಅಂತಾರೆ ಸುಳ್ಳಲ್ಲ ಅದು ನಿಮಗೆ ಗೊತ್ತು ನೀನು ಬ್ಯಾನ್ ಹ್ಞೂ ಏನು ಮಾಡ್ಸ್ರವ ಹಾಂ ಏನು ಮಾಡಿ ಹೇಳು ಏನು ಮಾಡಪ್ಪಿ ಉಪ್ಪಿಟ್ಟು ಮಾಡ ನಾನು ಮಾಡ್ತೀನಿ ಬರ್ರಿ ಉಪ್ಪಿಟ್ಟು ಕಟ್ ಮಾಡಿ ಅಡುಗೆ ಮನೆ ಲೈಟ ಇಲ್ಲಪ್ಪ ಚಿನ್ನು ಸ್ವಲ್ಪ ಈಳಿಗೆ ಮೆಣಸಿನ್ಕಾಯಿ ಲೈಟ್ ಇಲ್ಲವ ಅಲ್ಲೇ ಆರಿ ತಕೊಂಡು ಯಾಕೆ ತೆಗೆದು ಒಳ್ಳೆ ದೀಪ ಐತಿ ಪಲ್ಲ ತರಲ್ಲ ಮುದ್ದೆದಾಗ ಮುದ್ದೆದಾಗ ಅಯ್ಯಪ್ಪ ನನಗೆ ಗೊತ್ತು ಯಾಕಾಕ ನಿಮ್ಮ ಕಾಕನಾ ಚಿನ್ನೀರ್ ಕಾಕ ಸ್ನೇಹಿತರೆ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಕರಿಬೇವು ತೋರಿಸ್ಕೋಬೇಕು ಮೆಣಸಿನ್ಕಾಯಿ ಮನೆ ಹೋಗ್ಳಕ್ಕೆ ನೋಡಿ ಇವತ್ತಿನ ತೊಗೊಂಡಿಲ್ಲ ತಾಜಾ ಅದಾವೆ ಸುಮ್ಮನೆ ಮನೆ ಕೆಡ್ತಾವೆ ಅಂತೇಳಿ ಮನೆ ಹೋಗಿ ಬನ್ನಿ ಉಪ್ಪಿಟ್ಟು ಮಾಡೋನು ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಐತೆ ಅನ್ನ ಚಿತ್ರಾನ್ನ ಸ್ವಲ್ಪ ಅದನ್ನಾಗತ್ತಾಗ ಚಿತ್ರಾನ್ನ ಮಾಡ್ಕೊಂಡು ಸ್ವಲ್ಪ ಇಷ್ಟೇ ಐತ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ ಅವ್ರಿಗೆ ಉಪ್ಪಿಟ್ಟು ಅಂತ ರೊಟ್ಟಿ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂದ್ರೆ ಕರೆಂಟ್ ಹೋಗಿ ಬಂದಿಲ್ಲ ಕತ್ತಲಾಗ ಏನು ಮಾಡ್ಬೇಕ್ರಿ ಇವಾಗ ನೋಡಿ ನಾವು ಕತ್ತಲಾಗ 8 ಗಂಟೆ ಆಗೈತಿ ಇವಾಗ ಶ್ರಾವಣಿನ ಎಲ್ಲ ಸಜ್ಜು ಮಾಡಿಟ್ಟಿದ್ದು ಬಂದು ಉಳಿದೆ ಸುಮ್ಮನೆ ಕುತ್ಕೊಂಡಿಟ್ಟು ಮಾಡ್ತಿ ನೋಡಿ ಎಣ್ಣೆ ಇಟ್ಟಾಳ ಸಾಸ್ಮಿದಿ ಇಟ್ಟಾಳ ಅಲ್ಲ ಸೊಟ್ಟಗಾರಕೈತಿ ಸಮಾಧಾನ ಇಲ್ಲರಿ ಮಕ್ಕಳಿಗೆಲ್ಲ ಅಡುಗೆ ಮಾಡಲೇಬೇಕಲ್ಲ ಸ್ನೇಹಿತರೆ ಮಕ್ಕಳು ಪಾಪ ಮತ್ತು ಉಳ್ಳಿಕ್ಕೆ ಅವ್ಜು ಮರ ಬನ್ನಿ ಉಪ್ಪಿಟ್ಟು ಮಾಡಿ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಊಟನೂ ಆಯಿತು ಟೈಮ್ ಬಂದು 9 ಗಂಟೆ ಆಯಿತು ಬಂಡ್ರ ಚೂಡ್ ನೋಡಿ ಕಮ್ಮರ ಆಗುತ್ತೆ ಅಲ್ಲಿ ಹೊಡ್ತಕ್ಕ ಸಾಕಾಗೈತಿ ರೀ ದೇವ್ರನ್ನ ನೆಂಬುದು ನೋಡಿ ನಮಗೆ ದವಾಖಾನಿನೂ ಹೋದ್ರೂ ದವಾಖಾನಿಗೂ ಹಲ್ಲು ಹೊಡೆದು ಕಮ್ಮಾಗಲ್ಲ ದೇವ್ರು ಬಿಟ್ಟು ಯಾರು ದವಾಖಾನ್ಯಾಗಲ್ಲ ದೇವ್ರ ಹೆಸ್ರು ಮ್ಯಾಗನೆ ಮಾಡ್ತಾರೆ ಅಂತೇಳಿ ಬಂಡ್ರ ಅದು ಬಿಡ್ಕೊಂಡು ಊಟ ಹಲ್ಲು ನಮ್ಮನೆ ಬಿಡ್ತೇವೆ ಸ್ನೇಹಿತರೆ ದೇವ್ರು ಬಂಡ್ರ ಬಿಡ್ಕೊಂಡೆ ಊಟನೂ ಆಯಿತು ಸ್ವಲ್ಪ ಇಷ್ಟು ಉಪ್ಪಿಟ್ಟು ತಿಂದೆ ಅವರು ಕೂಡ ಊಟ ಮಾಡ್ಯಾರ ಶ್ರಾವಣ ಬ್ಯಾಟ್ರಿ ಬಂದ್ಬೇಡ ಕತ್ಲಾಗ ಕಾಣಲ್ಲ ಬನ್ನಿ ಸ್ನೇಹಿತರೆ ಕರೆಂಟ್ ಮಾತ್ರ ಬರಲ್ಲ 9 ಗಂಟೆ ಟೈಮು ಗಾಳಿ ಮಾತ್ರ ಮಸ್ತ್ ಬಿಸಾಕತ್ತೈತೆ ರೀ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತೈತಿ ಸುಮ್ಮ ಸಜ್ಜಕ್ಕೆ ಹೋಗ್ಬಿಡ್ತೀವಿ ಸ್ನೇಹಿತರೆ ಎಲ್ಲ ಗುಡ್ ನೈಟ್ ಹಾಂ ಹಿಡಿತೀವಿ ಏನೈತಿ ಮ್ಯಾಮ್ ಮುಕ್ಕೋತೀನ ಬಾಯ್ ಎಲ್ಲರಿಗೆ ಬಾಯ್ ಕರೆಂಟ್ ಯಾಕೆ ಬಂದಿರಲ್ಲ ನೀವು ತೊಟ್ಟ ಕರೆಂಟ್ ಯಾಕೆ ಬಂದಿರಿ ಬಾಯ್ ಎಲ್ಲರಿಗೆ ಬಾಯ್ ಗುಡ್ ನೈಟ್ ಗುಡ್ ನೈಟ್
ಊಟ ಆಯ್ತು ರೀ ಮಲ್ಕೊತೀವಿ ಸದ ಬನ್ನಿ ಸ್ನೇಹಿತರೆ ನಾ ವಿಡಿಯೋ ಸಿಗ್ತೀನಿ ಬಾಯ್ ಗುಡ್ ನೈಟ್